ಹಾಯ್ ಎವ್ರಿವನ್, ಇದು ಬಂದು ಲಾಸ್ಟ್ ಮಂಡೆಯ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಯಾರಿಗೆ ತಾನೇ ಮಂಡೇ ಅಂದ್ರೆ ಇಷ್ಟ ಇರುತ್ತೆ ಹೇಳಿ. ಸಂಡೇ ಎಲ್ಲ ಆರಾಮಾಗಿ ರೆಸ್ಟ್ ತಗೊಂಡು ಮಂಡೇ ಎದ್ದು ಟಿಫನ್ ಮಾಡಬೇಕು ಅಂದ್ರೆ ನನ್ಗೆ ಆಗದೆ ಇರೋ ಕೆಲಸ. ಸೊ ಈಸಿಯಾಗಿ ಆಗೋದು ಇಡ್ಲಿ ಅಲ್ವಾ, ಸೊ ಅದನ್ನೇ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಹಿಂದಿನ ದಿನಾನೇ ನೀಟಾಗಿ ಎಲ್ಲದನ್ನು ರುಬ್ಬಿ ಇಟ್ಕೊಂಡು ಫರ್ಮೆಂಟೇಷನ್ಗೆ ಅಂತ ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಅನ್ನೋದಾಗಿದೆ. ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಇಡ್ಲಿ ಮೌಲ್ಸ್ಗೆ ಹಾಕ್ತಿದ್ದೀನಿ. ಆ್ಯಂಡ್ ಇಂದ ಸೀಸನಿಂಗ್ನ ಮಾಡ್ಕೊಂಡು ಅದಾದ್ಮೇಲೆ ಹಾಕ್ತಿದ್ದೀನಿ ಈಸಿ ಡಿಮೋಲ್ಡ್ಗೆ ಅಂತ ಅಂದ್ಬಿಟ್ಟು. ಸೊ ಎಲ್ಲದನ್ನು ಫಿಲ್ ಮಾಡ್ಕೊಂಡು ಮುಂಚೆನೆ ಒಂದು 5 to 10 minutes ಪ್ರೀ ಹೀಟ್ ಮಾಡ್ಕೊಂಡಿರೋ ಇಡ್ಲಿ ಪಾತ್ರೆಗೆ ಎಲ್ಲದನ್ನು ಇಟ್ಟು ನೀಟಾಗಿ ಕುಕ್ ಆಗೋದಕ್ಕೆ ಬಿಡ್ತಿದ್ದೀನಿ. ಸೊ ಅಷ್ಟ್ರಲ್ಲಿ ಸಾಂಬಾರ್ನ ಮಾಡ್ಕೊಂಡ್ ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಇದಕ್ಕೆ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆನ ಹಾಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡು ಈ ತರ ನುಣ್ಣಗೆ ರುಬ್ಬೆತ್ತಿಟ್ಕೊಳ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ಒಂದು ಬಾಣಲಿಯಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ, ಕರಿಬೇವು ಮತ್ತೆ ಸ್ವಲ್ಪ ಹಿಂಗುನ ಸೇರಿಸ್ಕೊಂಡು 1 ಕಪ್ ಆಫ್ ಅನಿಯನ್ಸ್ ಮತ್ತೆ 1 ಕಪ್ ಟೊಮೆಟೊಸ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ರುಬ್ಕೊಳ್ಳೋದಕ್ಕೆ ಹೊಣ್ ಕೊಬ್ಬರಿ ಬರುತ್ತಲ್ವಾ, ಸೊ ಅದನ್ನ ಸೇರಿಸ್ಕೊಂಡು 1-4 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಬೇಕು. ಅದಾದ್ಮೇಲೆ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದ್ಮೇಲೆ ನಾವೇನ್ ಬೇಳೆ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸಿ ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಮತ್ತೆ ಸಾಂಬಾರ್ ಪುಡಿನ ಸೇರಿಸ್ಕೊಂಡು 1 ಕಪ್ ಅಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು. ಅಷ್ಟರಲ್ಲಿ ಇಡ್ಲಿನೂ ಸಹ ರೆಡಿ ಆಗ್ಬಿಡ್ತು. ಸೊ ಡಿಮೋಲ್ಡ್ ಮಾಡ್ಬಿಡೋಣ ಅಂತ ಸೈಮಲ್ಟೇನಿಯಸ್ ಆಗಿ ಅದನ್ನು ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಸ್ಪೂನ್ನ ವಾಟರಲ್ಲಿ ಡಿಪ್ ಮಾಡಿ ಡಿಮೋಲ್ಡ್ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇಡ್ಲೀಸ್ ಅನ್ನೋದು. ಸೊ ಅಷ್ಟೊತ್ತಿಗೆ ಸಾಂಬಾರು ಸಹ ರೆಡಿ ಆಯ್ತು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ಎಲ್ಲ ಅಂತ ಅಂದ್ಬಿಟ್ಟು. ಈ ಸಾಂಬಾರ್ಗೆ ನೀವು ಬೇಕಿದ್ರೆ ತರಕಾರಿಗಳು ಆ್ಯಂಡ್ ನುಗ್ಗೆಕಾಯಿ ಎಲ್ಲದನ್ನು ಹಾಕೊಳ್ಬೋದು, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೊ ಇದಾಗಿತ್ತು ನನ್ನ ಮಂಡೆಯ ಈಸಿ ಆ್ಯಂಡ್ ಟೇಸ್ಟಿಯಸ್ಟ್ ಬ್ರೇಕ್ಫಾಸ್ಟ್ ಆ್ಯಂಡ್ ಕಂಫರ್ಟಿಂಗ್ ಫುಡ್ ಅಂತಾನೆ ಹೇಳ್ತೀನಿ ಇಡ್ಲಿ ನನ್ಗಂತೂ. ಆ್ಯಂಡ್ ಹೌಸ್ ವೈಫ್ಸ್ಗೆ ಎಲ್ಲರಿಗೂ ಬೇಗ ಮಾಡಬೇಕು ಅಂದರೆ ಇಡ್ಲಿನೇ ಫಸ್ಟ್ ತಲೆಗೆ ನೆನಪಾಗೋದಲ್ವಾ. ಸೊ ನನಗೂ ಅಷ್ಟೇ. ಸೊ ಇನ್ನು ಕಾಲೇಜ್ಗೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಸೊ ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಕಷ್ಟದಿಂದ ಕಾಲೇಜ್ಗೆ ಹೋಗ್ತಿದ್ದೆ. ಬಿಕಾಸ್ ಮಂಡೇ ಅಲ್ವಾ, ಸೊ ನನಗಂತೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.